ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಕಿಚನ್. ನಾನಿವತ್ತು ನಮ್ಮೂರಿನ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೆ. ನಮ್ಮೂರಾಗ ಹಾಕೋದು 7 ಎಲೆ ಬೆಂಡೆ ಅಂತ. ಇದಕ್ಕೆ ಮಳೆಗಾಲದಾಗ ಹಬ್ದಿದೆ. ನಾವು ವಯಸ್ಸಲ್ದವು ಗಿಡ ನೆಟ್ಟ ಮಾಡತ್ತ. ಟೊಮೊಟೊ 3 ಟೊಮೊಟೊ ತಗೊಂಡಿದ್ದೆ. ಈರುಳ್ಳಿ 1-2, ತೆಂಗಿನಕಾಯಿ ಮತ್ತು ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ನೋಡಿ ಸ್ವಲ್ಪ ಖಾರದ ಪುಡಿ. ಒಂದು ಪಾತ್ರೆ ಇಟ್ಟಿದೆ, ಮಣ್ಣಿನ ಪಾತ್ರೆ. ಈಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಣ್ಕ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೆ. ಸ್ವಲ್ಪ ಸಾಸಿವೆ, ಚಟಪಟ ಐಟಿಗಳ, ಈರುಳ್ಳಿ ಹಾಕೊಂಬೋ. ಈರುಳ್ಳಿನೂ ಲೈಟ್ ಫ್ರೈ ಆಯ್ಕ. ಈರುಳ್ಳಿ ಫ್ರೈ ಆಯ್ತು. ಈಗ ಟೊಮೊಟೊ ಹಣ್ಣು ಹಾಕೊಂಬೋ. ಟಮಾಟೆ ಹಣ್ಣು ಆಗಿಲ್ಲ, ಆಯ್ತು, ಫ್ರೈ ಆಯ್ತು. ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೇಗ ಬೇಯಿತು ಟಮಾಟೆ ಹಣ್ಣು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತಿದ್ದೆ ನಾನು. ಟೊಮೊಟೊ ಲೈಟ್ ಬೇಯಿಸ್ಕೊಂಡಿದ್ದೆ. ಆಗಳಿಗೆ ಕೊಲ್ಲಗೆಲ್ಲ ಕುಟ್ಟಿ ಹಾಕಿ ಪಲ್ಯ ಮಾಡ್ತಿದ್ದೆ. ನಂಬೋದು ಹೆಂಗಲ್ಲ ಎಷ್ಟು ಲಾಯಕತ್ತಿತ್ತೀಗೆ, ಎಷ್ಟು ಬೆಂಡೆಕಾಯಿ ಪಲ್ಯ ಎಷ್ಟು ಚೆನ್ನಾಗಾಗುತ್ತಂತ ನೋಡ್ಬೇಕೀಗ ನಾನು. ಟೊಮೊಟೊ ಫ್ರೈ ಆಯ್ತು. ಇವಾಗ ಬೆಂಡೆಕಾಯಿ ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿ ತೊಳ್ಕೊಂಡು ಹುಣಸೆ ರಸ ಹಾಕೊಂಡು ಮಿಕ್ಸ್ ಮಾಡ್ಕೊಂಬೇಕ. ಆಯ್ತು ಮಾಡಿ ಮಿಕ್ಸಿ ಮುಚ್ಚಿ ಬೇಯಿಸ್ಬೇಕ. ಬೆಂಡೆಕಾಯಿ ಬೇಂತ ಸ್ವಲ್ಪ ಉಪ್ಪು ಕಮ್ಮಿ ಹಾಕಿನಲ್ಲ ಈಗ ಮತ್ತೊಂದು ಸ್ವಲ್ಪ ಹಾಕ್ತಿದ್ದೆ. ಆಮೇಲೆ ಖಾರದ ಪುಡಿ ನಮ್ಮ ಮನೆಯಲ್ಲೇ ಮಾಡೋದಿದೆ. ಎಲ್ಲ ನಾವು ಸಾಮಾನು ಹಾಕಿ ಮಾಡತ್ತೆ. ಕಾಳುಮೆಣಸು ಎಲ್ಲ ಹಾಕಿ ಮಾಡತ್ತೆ. ಕೊತ್ತಂಬರಿ ಮಿಕ್ಸ್ ಮಾಡಿ ಇಟ್ಕೊಂಬ ನಾವು ಪಲ್ಯ ಎಲ್ಲ ಮಾಡಲಿಕ್ಕೆ. ಒಂದು ಮಿಕ್ಸ್ ಮಾಡ್ಕೊಂಡು ಮೇಲೆ ತೆಂಗಿನಕಾಯಿ ತುರಿ ತೊಳೆದ್ರೆ ಕರಾವಳಿ ಶೈಲಿಯ ಬೆಂಡೆಕಾಯಿ ಪಲ್ಯ ರೆಡಿ ಆಗ್ತದೆ. ಈಗ ಕಾಯಿ ತುರಿ ಸ್ವಲ್ಪ ತೊಳ್ಕೊಂಡು ಮಿಕ್ಸ್ ಮಾಡ್ಕೊಂಬೋ. ಈಗ ಪಲ್ಯ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ಮಿಕ್ಸ್ ಮಾಡ್ಕೊಂಬೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ದೋಸೆ, ಚಪಾತಿ, ರೈಸು, ಗಂಜಿ ಊಟಕ್ಕೆ ಮಾತ್ರ ಸಖತ್ತಾಗ್ತಿ ಬೆಂಡೆಕಾಯಿ ಪಲ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.